ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು TCL ಕಂಪನಿಯ S5400 ಈ ಮಾಡೆಲ್ನ ನಾನು ಟಿವಿನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರ ಬೆಲೆ ನೋಡೋದಾದ್ರೆ ಇದನ್ನ ನಾನು 11,500 ರೂಪಾಯಿಗೆ ಇದನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದು ಕ್ರೋಮದಲ್ಲಿ ಆಫರ್ ಇರೋದ್ರಿಂದ ಇದರ ಪ್ರೈಸ್ ರೇಂಜ್ ನೋಡೋದಾದ್ರೆ ಇದು 11,500ದಿಂದ ಹಿಡಿದು 12,500 13,000 ರೂಪಾಯಿ ತನಕ ಇದು ಸಿಗುತ್ತೆ. ಆಫರ್ ನಲ್ಲಿ ಇದು ಕಡಿಮೆ ಆಗುತ್ತೆ. ಆನಂತರ ಫ್ರೆಂಡ್ಸ್, ಇದು ಈ ಬಜೆಟ್ ಪ್ರೈಸ್ ನಲ್ಲಿ ಬರುವ ಫುಲ್ HD ಡಿಸ್ಪ್ಲೇ ಇರುವ LED ಟಿವಿ ಆಗಿದೆ. ಫ್ರೆಂಡ್ಸ್, ನಿಮಗೆ ಈ ಟಿವಿಯಲ್ಲಿ HDR10 ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಆನಂತರ ಇದರಲ್ಲಿ 1.5 GB ರ್ಯಾಮ್ ಮತ್ತು 16 GB ರೋಮ್ ಇದೆ. ಫ್ರೆಂಡ್ಸ್, ಇದರಲ್ಲಿ ನಮಗೆ 24 ವ್ಯಾಟ್ನ ಡಾಲ್ಬಿ ಆಡಿಯೋ ಸ್ಪೀಕರ್ ಸಿಗುತ್ತೆ. ಇದರಲ್ಲಿ ನಮಗೆ ಮೆಟಾಲಿಕ್ ಬೆಜಲ್ಲೆಸ್ ಡಿಸ್ಪ್ಲೇ ಯೊಂದಿಗೆ ಈ ಟಿವಿ ನಮಗೆ ಬರುತ್ತೆ. ಜೊತೆಗೆ ಇದು 2 ವರ್ಷ ಸರ್ವಿಸ್ ಸೆಂಟರ್ ವ್ಯಾರಂಟಿಯೊಂದಿಗೆ ಇದು ಟಿವಿ ನಮಗೆ ಬರುತ್ತೆ. ಫ್ರೆಂಡ್ಸ್, ಇದು 32 ಇಂಚಿನ ಫುಲ್ HD ಡಿಸ್ಪ್ಲೇ ಇರುವ ಟಿವಿ ಆಗಿದೆ. ಇದರಲ್ಲಿ ನಮಗೆ USB ಒಂದು ಪೋರ್ಟ್ ಸಿಗುತ್ತೆ. ಆನಂತರ ಒಂದು ಲ್ಯಾನ್ ಪೋರ್ಟ್ ಸಿಗುತ್ತೆ, ಒಂದು ಆಂಟಿನಾ ಕೇಬಲ್ ಇನ್ ಪೋರ್ಟ್ ಸಿಗುತ್ತೆ. ಆನಂತರ ಡಿಜಿಟಲ್ ಆಡಿಯೋ ಔಟ್ಪುಟ್ ಆಪ್ಟಿಕಲ್ ಪಿನ್ ಕೂಡ ಇದರಲ್ಲಿ ಸಿಗುತ್ತೆ. ಆನಂತರ 2 HDMI ಕನೆಕ್ಟರ್ ಸಿಗುತ್ತೆ. ಅದು ಒಂದು ಸರ್ವಿಸ್ ಮತ್ತೊಂದು ARC ಅಂತೇಳಿ. ಆನಂತರ AV ಇನ್ ಅಡಾಪ್ಟರ್ ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಹೆಡ್ಫೋನ್ ಕೂಡ ಆಪ್ಷನ್ ಕೂಡ ಇದೆ. ಫ್ರೆಂಡ್ಸ್, ಈಗ ನೀವೇನು ಅನ್ಬಾಕ್ಸಿಂಗ್ ಮತ್ತು ಇನ್ಸ್ಟಾಲೇಷನ್ ಏನು ನೋಡ್ತಾ ಇದ್ದೀರಲ್ಲ, ಇದು TCL ಕಂಪನಿ ಕಡೆಯಿಂದಾನೆ ಅವರು ಇನ್ಸ್ಟಾಲೇಷನ್ ಮತ್ತೆ ಡೆಮೋಗೆ ಬಂದಿರೋದು. ನಿಮಗೆ ಯಾವ ರೀತಿ ಟಿವಿನ ಇನ್ಸ್ಟಾಲ್ ಮಾಡಬೇಕು, ಆನಂತರ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಗೊತ್ತಾ ಇದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅದನ್ನು ಇನ್ಸ್ಟಾಲೇಷನನ್ನು ಮಾಡ್ಕೋಬಾರ್ದು. ಯಾಕಂದರೆ ನಮಗೆ ಟಿವಿ ಡೆಲಿವರಿ ಕೊಟ್ಟಾಗ ಆ ಟೈಮಲ್ಲಿ ಏನಾದರೂ ಡಿಫೆಕ್ಟ್ ಇತ್ತು ಅಥವಾ ಟಿವಿ ಏನಾದರೂ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರು ಸರ್ವಿಸ್ ಏಜೆಂಟ್ ಬಂದಿರ್ತಾರೋ ಅದನ್ನು ಚೆಕ್ ಮಾಡಿಬಿಟ್ಟು ಅವರು ರಿಟರ್ನನ್ನು ಹಾಕ್ತಾರೆ. ಆ ಕಾರಣಕ್ಕೆ ನಮಗೆ ಈ ಟಿವಿಯ ಜೊತೆ ಟೇಬಲ್ ಮೇಲೆ ಮೌಂಟ್ ಮಾಡ್ಕೊಳೋದಕ್ಕೆ ಟಿವಿಯ ಸ್ಟ್ಯಾಂಡ್ ಕೊಟ್ಟಿರ್ತಾನೆ, ಆದ್ರೂ ಫ್ರೀ ಬಂದಿರುತ್ತೆ. ಆದರೆ ನಾವೇನಾದ್ರೂ ವಾಲ್ಗೆ ಮೌಂಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಮೌಂಟನ್ನ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದು ಫ್ಲಾಟ್ ವಾಲ್ ಇತ್ತು ಅಂತ ಹೇಳಿದ್ರೆ ಅದು ನಾರ್ಮಲ್ ಮೌಂಟ್ ಇರುತ್ತೆ, ಅದಕ್ಕೆ ಕಡಿಮೆ ಅಮೌಂಟ್ ಇರುತ್ತೆ. ನಾವೇನಾದ್ರೂ ಕಾರ್ನರಲ್ಲಿ ಟಿವಿನ ಕೂರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಆ ಸ್ಟ್ಯಾಂಡು ವಾಲ್ ಮೌಂಟ್ ಏನಿರುತ್ತೋ ಅದರ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿ ಅದನ್ನು ಫಿಟ್ ಮಾಡಿಸ್ಕೋಬೇಕಾಗತ್ತೆ. ಟೈಪ್ ಬರುತ್ತೆ. ನೀವು ವೈಫೈ ಹಚ್ಚಿರ್ತೀರಲ್ಲ, ಡೈರೆಕ್ಟ್ ಕನೆಕ್ಟ್ ಮಾಡಲಿಕ್ಕೆ ಇದು ಪೆನ್ ಡ್ರೈವ್ ಆಪ್ಷನ್. ನಂತರ ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲಿ ಕಡೆ ಹೊರಗಡೆ ಬರುತ್ತೆ. ರಿಮೋಟ್ ಇಲ್ಲ ಅಂದರೆ ಇದು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ನಾವು ಟಿವಿನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಾರ್ದು. ನಾವು ಟಿವಿನ ಬಳಸುವಾಗ ಸ್ಟೆಪ್ಲೈಸರ್ಗೆ ಅದನ್ನ ಕೂರಿಸಿ ಅದನ್ನ ಬಳಸಬೇಕು. ಬೆಸ್ಟ್ ಸ್ಟೆಪ್ಲೈಸರ್ ಅಂತ ಹೇಳಿದ್ರೆ ವಿಗಾರ್ಡ್ ಮಿನಿ ಕ್ರಿಸ್ಟಲ್ ಅಂತೇಳಿ ಈ ಸ್ಟೆಪ್ಲೈಸರ್ನ ಅನ್ಬಾಕ್ಸಿಂಗ್ ನಾನು ಆಲ್ರೆಡಿ ಮಾಡಿದ್ದೀನಿ. ಅದರ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಐ ಬಟನ್ನಲ್ಲಿ ಕೂಡ ಕೊಟ್ಟಿರ್ತೀನಿ, ಮತ್ತು ಎಂಡ್ ಸ್ಕ್ರೀನ್ನಲ್ಲೂ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಆ ವಿಡಿಯೋನ ನೋಡ್ಬೋದು. ಯಾಕೆಂದರೆ ನಮ್ಮ ಟಿವಿಯ ಸೇಫ್ಟಿಗೋಸ್ಕರ ನಾವು ಆ ಸ್ಟೆಪ್ಲೈಸರ್ನ ಕೂರಿಸ್ಕೊಳೋದು ತುಂಬ ಮುಖ್ಯ ಆಗಿರುತ್ತದೆ. ಯಾಕಂದರೆ ಕರೆಂಟು ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ಅದು ಟಿವಿನ ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ. ಅದಕ್ಕಾಗಿ ನೀವು ಮಿಸ್ ಮಾಡಿದ ಸ್ಟೆಪ್ಲೈಸರ್ನ ನೀವು ಕೂರಿಸ್ಕೊಂಡ್ಬಿಟ್ಟು ಟಿವಿನ ಬಳಸಿ.
ಫ್ರೆಂಡ್ಸ್, ನಾನು ನಮ್ಮ ಮನೆಗೆ ವೈಫೈನ ಹಾಕ್ಸಿಲ್ದ ಕಾರಣ ನಾನು ಮೊಬೈಲ್ನಲ್ಲಿ ಹಾಟ್ಸ್ಪಾಟನ್ನು ಆನ್ ಮಾಡಿ ನಾನು ಮೊಬೈಲ್ ಡಿವೈಸ್ನ ನಾನು ನನ್ನ ಟಿ ವಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಈಗ ಟಿ ವಿನ ಲಾಗಿನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವು ಗೂಗಲ್ ಅಕೌಂಟ್ಗೆ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನಿಂದ ಲಾಗಿನ್ ಮಾಡ್ಕೊಂಡ್ರೆ ಆನಂತರ ನಾವು ಯೂಟ್ಯೂಬು, ಆನಂತರ ಅಮೆಜಾನ್ ಪ್ರೈಮ್ ವಿಡಿಯೋಸ್ ಆಗಿರ್ಬೋದು, G5, ಸೋನಿ ಸಬ್ಬು, ಈ ರೀತಿ ಏನೇನು ಅಪ್ಲಿಕೇಶನ್ ಇರ್ತಾವೋ ಪ್ಲೇಸ್ಟೋರ್ನಲ್ಲಿ ಅವೆಲ್ಲ ಅಪ್ಲಿಕೇಶನ್ ನಾವು ನಮ್ಮ ಟಿ ವಿನಲ್ಲೇ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸರ್, ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಿಮಗೆ ಆನ್ ಆ್ಯಂಡ್ ಆಫ್ ತಗೊಂಡು ನಿಮಗೆ ಡೈರೆಕ್ಟಾಗಿ ಚಾನಲ್ ಬರೋಲ್ಲ. ಅವಾಗ ಇಲ್ಲಿ ಇನ್ಪುಟ್ಸ್ ಅಂತ ಇರುತ್ತೆ. ಈ ಇನ್ಪುಟ್ಸ್ ಹತ್ರ ಓಕೆ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಬರೋದು ಸರ್ HDMI1, HDMI2, HDMI1, AV ಕಲೆಕ್ಷನು, ಮೀಡಿಯಾ ಪ್ಲೇಯರ್. ಇದು ಬಂದುಬಿಟ್ಟು ನಾರ್ಮಲ್ ನಿಮಗೆ ಎರಡೇ ಬಂದುಬಿಟ್ಟು HD ಚಾನಲ್ಗೆ, 3 ಪಿನ್ ಬಂದುಬಿಟ್ಟು ನಾರ್ಮಲ್ ಚಾನಲ್ಲು, ಮೀಡಿಯಾ ಪ್ಲೇಯರ್ ಬಂದುಬಿಟ್ಟು ಪೆನ್ಡ್ರೈವ್ ಆಪ್ಷನ್. ಅಲ್ಲಿ ಬಂದುಬಿಟ್ಟು ಓಕೆ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಚಾನಲ್ ಅಪ್ಲೈ ಆಗುತ್ತೆ. ನೀವು ನೆಕ್ಸ್ಟ್ ಈ ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಹೋಮ್ ಪೇಜ್ ಅಂತ ಇರುತ್ತೆ. ಮತ್ತು ಈ ಹೋಮ್ ಪೇಜ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಸ್ಟಾರ್ಟಿಂಗ್ ಹೋಮ್ ಪೇಜ್ ಬರುತ್ತೆ. ಲಾಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಲ್ಲಿ ಕೆಳಗಡೆ ಬಂದರೆ ನೆಟ್ವರ್ಕ್ ಕಲೆಕ್ಷನ್ ವೈಫೈ ಅಂತ ಇರುತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ನೀವು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿರ್ತೀರಲ್ಲ, ಕನೆಕ್ಟೆಡ್ ಅಂತ ತೋರಿಸ್ಬಿಡುತ್ತೆ. ನೆಕ್ಸ್ಟ್ ಬೇರೆ ಫೋನ್ ಏನಾಗುತ್ತೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ನಿಮ್ಮ ಫೋನ್. ಅಕಸ್ಮಾತ್ ಬೇರೆ ಫೋನ್ ಕನೆಕ್ಟ್ ಮಾಡಬೇಕಂದ್ರೆ ಇದೇ ಥರನೇ ಬಂದು ಕನೆಕ್ಟ್ ಆಗಿದ್ಮೇಲೆ ಇಲ್ಲಿ ಬ್ಯಾಕ್ ಬಟನ್ ಇರುತ್ತೆ. ಈ ಬ್ಯಾಕ್ ಬಟನ್ ಪ್ರೆಸ್ ಮಾಡ್ಕೊಂತ ಬಂದರೆ ನೆಕ್ಸ್ಟ್ ನಿಮಗೆ ಸರ್ ಸೆಟ್ಟಿಂಗ್ಸ್ ಒಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ. ಮತ್ತೆ ಸೆಟ್ಟಿಂಗ್ಸಿಗೆ ಬಂದರೆ ಕೆಳಗಡೆ ಬಂದರೆ ಬ್ಲೂಟೂತ್ ಆಪ್ಷನ್ ಬರುತ್ತೆ. ನಿಮ್ಮ ಹೋಮ್ ಥಿಯೇಟರ್ ಬ್ಲೂಟೂತ್ ಇದ್ದರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಇದು ರಿಮೋಟ್ ಬಂದುಬಿಟ್ಟು ಬ್ಲೂಟೂತ್ ರಿಮೋಟ್. ಇದು ಸರೌಂಡಿಂಗ್ ಒಳಗಡೆ ಆಯಿತು ಹೊರಗಡೆ ಆಯಿತು ಎಲ್ಲೇ ಆಪ್ರೇಟ್ ಮಾಡಿದ್ರು ಆಪ್ರೇಟ್ ಆಗುತ್ತೆ ನಿಮ್ಮ ಟಿ ವಿ. ಆಮೇಲೆ ಮತ್ತೆ ಬ್ಯಾಕ್ ಕುತ್ಕೊಂತ ಬಂದರೆ ಸೀದಾ ನಿಮ್ಗೆ ಆ್ಯಪ್ಸ್ ಬೇಕಂದರೆ ಆ್ಯಪ್ಸಲ್ಲೇ ಇಲ್ಲೇ ಇರುತ್ತೆ. ನಿಮ್ಗೆ ಯೂಟ್ಯೂಬ್ ಬೇಕಂದರೆ ಹೋಮ್ ಪೇಜಲ್ಲೇ ಇರುತ್ತೆ. ನಿಮ್ಗೆ ಯೂಟ್ಯೂಬಲ್ಲಿ ಏನು ಬೇಕಾದ್ರೂ ಪ್ಲೇ ಮಾಡ್ಕೋಬೋದು. ಹಾಟ್ಸ್ಟಾರು, ಪ್ರೈಮ್ ವಿಡಿಯೋ ಏನು ಬೇಕಾದ್ರೂ ಆಪ್ಸ್ ಇದೆ. ನೀವು ಟೈಪಿಂಗ್ ಮಾಡ್ಕೋಬೇಕಾದ್ರೆ ಮೇಲೆ ಬಂದು ಇಲ್ಲಿ ಸರ್ಚಲ್ಲಿ ಏನು ಬೇಕಾದ್ರೆ ಟೈಪಿಂಗ್ ಮಾಡ್ಕೋಬೋದು. ವಾಯ್ಸ್ ಕಮೆಂಟಿಂಗ್ ಬೇಕಂದರೆ ಅಲ್ಲಿ ಓಕೆ ಬಟನ್ ಪ್ರೆಸ್ ಮಾಡಿಬಿಟ್ಟು ಕನ್ನಡ ಸಾಂಗ್ಸ್ ಕನ್ನಡ ಸಾಂಗ್ ಪ್ಲೇ ಆಗುತ್ತೆ. ಗಣೇಶ ಸಾಂಗ್ಸ್,
थैंक यू स्किन, मुझे हर घंटा सपोर्ट करने के लिए, और डबल थैंक यू स्किन, मेरा हर स्ट्रेस झेलने के लिए। फॉर मी देयर निविया बॉडी मिल्क 5 in 1 कंप्लीट केयर। ಫ್ರೆಂಡ್ಸ್, ಪ್ರಾಡಕ್ಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಆರ್ಡರ್ ಮಾಡ್ಕೋಬಹುದು. ಆರ್ಡರ್ ಮಾಡುವಾಗ ನೀವು ಇದರ ಪ್ರೈಸ್ ರೇಂಜ್ ನ ನೀವು ಬೇರೆ ವೆಬ್ಸೈಟ್ ನಲ್ಲಿ ಕಂಪೇರ್ ಮಾಡ್ಬಿಟ್ಟು, ಅಂದ್ರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಅನಂತ ಕ್ರೋಮಾ, ಈ ರೀತಿಯಾಗಿ ನೀವು ಬೇರೆ ಕಡೆ ಎಲ್ಲ ಪ್ರೈಸ್ ನ ಕಂಪೇರ್ ಮಾಡ್ಬಿಟ್ಟು ಯಾವ್ದ್ರಲ್ಲಿ ನಿಮಗೆ ಕಡಿಮೆ ಅನ್ಸುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಆರ್ಡರ್ ಮಾಡಿ. ಅದನ್ನ ನೀವು ಆರ್ಡರ್ ಮಾಡುವಾಗ ಅಲ್ಲಿ 22 ಮತ್ತೆ 23 ಎಡಿಷನ್ ಒಂದು ಇರುತ್ತೆ. ಅದರಲ್ಲಿ 23 ಎಡಿಷನ್ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಆರ್ಡರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಜೈ ಹಿಂದ್, ಮಾತ್ರ ಮತ್ತೊಮ್ಮೆ ಸಿಗೋಣ.